ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತ ದರ್ಶನ್ಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಅಂತೇಳಿ ಕೋರ್ಟ್ ಮೊರೆಯನ್ನ ಹೋಗಲಾಗಿತ್ತು. ಇಂಥದ್ದೊಂದು ಆರೋಪವನ್ನ ಜೈಲಾಧಿಕಾರಿಗಳ ಮೇಲೆ ಮಾಡಲಾಗಿತ್ತು. ಈ ಆರೋಪದ ಬೆನ್ನಲ್ಲೇ ಕಾನೂನು ಸೇವಾ ಪ್ರಾಧಿಕಾರದಿಂದ ಜೈಲಿನ ಒಳಗೆ ಹೋಗಿ ಪರಿಶೀಲನೆಯನ್ನ ಮಾಡಲಾಗಿದೆ. ನಿಜಕ್ಕೂ ಅವ್ರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರಾ ಇಲ್ವಾ, ಕೋರ್ಟ್ ಹೇಳಿದ್ಮೇಲೂ ಬೇಸಿಕ್ ಫೆಸಿಲಿಟಿಯನ್ನು ಕೂಡ ಕೊಡ್ತಾ ಇಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಕೋರ್ಟ್ ಗಮನಕ್ಕೆ ತಂದಿದ್ರು. ಹಾಗಾಗಿ ಅಧಿಕಾರಿಗಳ ತಂಡ ಬಂತು, ಪರಿಶೀಲನೆ ಮಾಡಿತು. ಸಿವಿಲ್ ನ್ಯಾಯಾಧೀಶ ಬಿ ವರದರಾಜು ಟೀಮ್ನಿಂದ ಪರಿಶೀಲನೆಯನ್ನ ಮಾಡಲಾಗಿದೆ. ದರ್ಶನ್ ಇರುವಂತಹ ಬ್ಯಾರಕ್ ಒಳಗಿನ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಿದ್ದಾರೆ. ದರ್ಶನ್ ಹಾಗೂ ಇತರೆ ಕೈದಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಊಟ ತಿಂಡಿ ವ್ಯವಸ್ಥೆ ಸೇರಿದಂತೆ ಎಲ್ಲ ವಿವರಣೆಯನ್ನ ಈ ತಂಡ ಪಡ್ಕೊಂಡಿದೆ. ಸುಮಾರು 1 ಗಂಟೆ ಕಾಲ ದರ್ಶನ್ ಅನ್ನ ಮಾತನಾಡಿಸಿದ್ದಾರೆ ಅಧಿಕಾರಿಗಳು. ಜೈಲಾಧಿಕಾರಿಗಳು ಸಿಬ್ಬಂದಿಯನ್ನ ಹೊರಗಡೆ ಕಳಿಸಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇದೇ 18ನೇ ತಾರೀಕಿನ ಒಳಗೆ ಕೋರ್ಟ್ಗೆ ಜೈಲಿನ ವ್ಯವಸ್ಥೆ ಬಗ್ಗೆ ವರದಿಯನ್ನ ಈ ಟೀಮ್ ಸಲ್ಲಿಕೆ ಮಾಡುತ್ತೆ. ಈ ಹಿಂದೆ ರಾಜಾತಿಥ್ಯ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗಿತ್ತು. ಯಾವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು, ಆಗ ಸುಪ್ರೀಂ ಕೋರ್ಟ್ ಕೂಡ ಈ ರಾಜಾತಿಥ್ಯದ ಬಗ್ಗೆ ಸ್ಪಷ್ಟವಾಗಿ ಜೈಲಾಧಿಕಾರಿಗಳಿಗೆ ನಿರ್ದೇಶನವನ್ನ ಕೊಟ್ಟಿತ್ತು, ಮತ್ತೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇನ್ಮೇಲೆ ಇಂತಹ ಫೋಟೋಸ್ಗಳು ರಿಲೀಸ್ ಆದ್ರೆ ರಾಜಾತಿಥ್ಯ ಕೊಟ್ರೆ ನಿಮ್ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿದ್ರಿಂದ ಈ ಸಲ ಜೈಲಾಧಿಕಾರಿಗಳು ಬಹಳ ಗಮನ ಹರಿಸಿದ್ದಾರೆ. ಮತ್ತೆ ಕನಿಷ್ಠ ಸೌಲಭ್ಯವನ್ನು ಕೊಡದ ರೀತಿಯಲ್ಲಿ ದರ್ಶನ್ಗೆ ಟ್ರೀಟ್ ಮಾಡಲಾಗ್ತಿದೆಯಾ ಅಂತ ಸಾರ್ವಜನಿಕ ವಲಯದಲ್ಲೂ ಚರ್ಚೆಗಳು ನಡೀತಾ ಇದೆ. ಲಾಸ್ಟ್ ಟೈಮ್ ನ್ಯಾಯಾಧೀಶರ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ನಾವು ನೋಡಿದ್ವಿ, ನನಗೊಂದು ತೊಟ್ಟು ವಿಷ ಕೊಟ್ಟುಬಿಡಿ ಅಂತಾನೂ ಕೂಡ ದರ್ಶನ್ ಕೇಳಿದ್ರು. ಅಷ್ಟರ ಮಟ್ಟಿಗೆ ಜೈಲಲ್ಲಿ ನಾನು ಸಫರ್ ಮಾಡ್ತಿದ್ದೀನಿ ಅಂತ ಕೇಳಿದ್ರು. ಸದ್ಯಕ್ಕೆ ಇದೇ ವಿಷಯದ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಕೋರ್ಟ್ ಹೇಳದ ಮೇಲೂ ತನಗೆ ಕನಿಷ್ಠ ಸೌಲಭ್ಯ ಸಿಗ್ತಿಲ್ಲ ಅಂತ ಹೇಳಿ ದರ್ಶನ್ ಆರೋಪವನ್ನ ಮಾಡಿದ್ರು. ಈ ನಿಟ್ಟಲ್ಲಿ ಎಷ್ಟು ಅಧಿಕಾರಿಗಳು ಬಂದಿದ್ರು, ಎಷ್ಟು ಗಂಟೆ ಪರಿಶೀಲನೆ ಮಾಡಿದ್ದಾರೆ, ಏನೆಲ್ಲ ಮಾಹಿತಿ ಪಡ್ಕೊಂಡಿದ್ದಾರೆ ಅಂತ ನ್ಯೂಸ್ 18 ಮಾಹಿತಿ ಸಿಕ್ಕಿದೆ. ಗಂಗಾಧರ್, ಶರ್ಮಿತಾ ಶೆಟ್ಟಿ, ನಿನ್ನೆ ಮಧ್ಯಾಹ್ನ ಸುಮಾರು 1 ಗಂಟೆಯ ಸುಮಾರಿಗೆ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು, ಅದರಲ್ಲಿ ಪ್ರಮುಖವಾಗಿ ಸಿವಿಲ್ ನ್ಯಾಯಾಧೀಶರು ಮತ್ತು ಕಾನೂನು ಪ್ರಾಧಿಕಾರದ ಒಂದು ಕಾರ್ಯದರ್ಶಿಯಾಗಿರುವಂಥ ವರದರಾಜ್ ಅವರ ಟೀಮ್ ಒಂದು ಪರಪ್ಪನ ನಗರಕ್ಕೆ ಸರ್ಪ್ರೈಸ್ ವಿಸಿಟ್ ಅನ್ನು ಮಾಡಿದರು. ಮತ್ತು ಅಲ್ಲಿ ಜೈಲಾಧಿಕಾರಿಗಳು ಕೂಡ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ. ಮತ್ತೊಂದು ಕಡೆ ನಟ ದರ್ಶನ್ ಪರ ವಕೀಲರಿಗೂ ಕೂಡ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ. ಅವರು ಇವತ್ತು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅವರು ನಿನ್ನೆ ಮಧ್ಯಾಹ್ನವೇ ಅಲ್ಲಿಗೆ ಜೈಲಿಗೆ ವಿಸಿಟ್ ಮಾಡಿ 2 ಗಂಟೆಗಳ ಕಾಲ ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ರಿಪೋರ್ಟನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಕೇವಲ ಕ್ವಾರಂಟೈನ್ ಸೆಲ್ ಅಂತ ನಾವು ಏನು ಕರಿತೀವಿ, ಮಹಿಳಾ ಬ್ಯಾರಕ್ ಒಂದು ಜೈಲ್ ಏನಿದೆ, ಪ್ರತ್ಯೇಕವಾದಂಥ ಜೈಲ್, ಅಲ್ಲಿ ಒಳಗಡೆ ಮಾತ್ರ ಅವರು ಪರಿಶೀಲನೆಯನ್ನು ಮಾಡಿರುವಂಥದ್ದು. ಅದರಲ್ಲಿ ನಟ ದರ್ಶನ್ ಒಂದು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನನ್ನು 1 ಗಂಟೆ ಕಾಲ ಅವರ ಬ್ಯಾರಕ್ ಆಗಿರ್ಬೋದು ಮತ್ತು ಅಕ್ಕಪಕ್ಕದ ಬ್ಯಾರಕ್ಗಳಲ್ಲಿ ಯಾರ್ಯಾರು ವಿಚಾರಣಾಧೀನ ಕೈದಿಗಳಿದ್ದಾರೆ ಎಲ್ಲರ ಒಂದು ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಟ ದರ್ಶನ್ ಅಲ್ಲಿ ಕನಿಷ್ಠ ಸೌಲಭ್ಯವನ್ನು ಕೂಡ ಕೊಡ್ತಾ ಇಲ್ಲ ಅನ್ನೋ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಜೊತೆಗೆ ಕೋರ್ಟಲ್ಲಿ ಯಾವ ರೀತಿ ಅವರು ಅಲ್ಲಿ VC ಮೂಲಕ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಒಂದು ಗಂಭೀರವಾದಂಥ ಆರೋಪಗಳನ್ನು ಏನು ಮಾಡ್ತಾ ಇದ್ರು, ಬಿಸಿಲು ಕೂಡ ಬರ್ತಾ ಇಲ್ಲ ಅಂತ ಸ್ಥಳದಲ್ಲಿ ಅವರು ಕಾರಿಡಾರಲ್ಲಿ ವಾಕಿಂಗ್ ಮಾಡೋಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಮಲ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಕೂಡ ಇಲ್ಲ, ಅಲ್ಲಂದ್ರೆ ಅಲ್ಲಿ ಬೆಡ್ ಆಗಿರ್ಬೋದು, ಹಾಸಿಗೆ ಆಗಿರ್ಬೋದು, ಸರಿಯಾದಂಥ ವ್ಯವಸ್ಥೆ ಕನಿಷ್ಠ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಬೇರೆ ವಿಚಾರಣಾಧೀನ ಕೈದಿಗಳನ್ನು ಒಂದು ರೀತಿ, ತಮ್ಮನ್ನು ಒಂದು ರೀತಿಯಲ್ಲಿ ನೋಡ್ತಾರೆ ಅನ್ನೋ ರೀತಿ ಗಂಭೀರವಾದಂಥ ಆರೋಪಗಳನ್ನು ಏನು ಮಾಡಿದ್ರು. ಆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಅವರು ಕೂಡ ಅಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಯಾಕಂದ್ರೆ ಮುಚ್ಚಿತ ಲಕೋಟೆಯಲ್ಲಿ 18ರ ಒಳಗಡೆ, ಅಂದರೆ ಇದೇ ತಿಂಗಳ 18ರ ಒಳಗಾಗಿ ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಏನಲ್ಲಿ ವಿಸಿಟ್ ಮಾಡಿದ್ರು, ಅವರು ರಿಪೋರ್ಟ್ ಅನ್ನ ಕೋರ್ಟ್ ನ್ಯಾಯಾಧೀಶರಿಗೆ ಸಬ್ಮಿಟ್ ಮಾಡಬೇಕಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅದರ ಮಾಹಿತಿ ಹೆಚ್ಚುವರಿಯಾಗಿ ಎಲ್ಲೂ ಕೂಡ ಅದನ್ನ ಡಿಸ್ಪೋಸ್ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ 2 ಗಂಟೆಗಳ ಕಾಲ ಏನಿದ್ರು, ಮತ್ತೊಂದು ಜೈಲಾಧಿಕಾರಿಗಳು ಅಲ್ಲಿರ್ಬೋದು, ಸಿಬ್ಬಂದಿ ಅಲ್ಲಿ ಭದ್ರತೆಗೆ ಯಾರಿದ್ರು ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಅಲ್ಲಿ ಸಿಬ್ಬಂದಿಗಳ ಅಲ್ಲಿ ಏನು ಬ್ಯಾರಕಲ್ಲಿ ಇತ್ತಂತ ವಿಚಾರಣಾಧೀನ ಕೈದಿಗಳೇನಿದ್ರು, ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು ಅವ್ರ ಜೊತೆ ಇದ್ದಂಥ ಟೀಮ್ ಏನಿತ್ತು ಗ್ಯಾಂಗು, ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಅದಲ್ಲದೆ ಅಕ್ಕಪಕ್ಕದ ಸೆಲ್ಗಳಲ್ಲಿ ಸುಮಾರು 360 ಮಂದಿ ಆ ಒಂದು ಕ್ವಾರಂಟೈನ್ ಸೆಲ್ ಅಲ್ಲಿ ಇರುವಂತದ್ದು. ಹೀಗಾಗಿ ಅಲ್ಲಿ ಯಾರ್ಯಾರು ಇವರಿಗೆ ಡೈರೆಕ್ಟ್ ಆಗಿ ಹೋಗಿ ಅವರಿಂದನೇ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿ ಮತ್ತೆ ಜೈಲ ಹೊರಗಡೆ ಬಂದು ಜೈಲಿನ ಮ್ಯಾನ್ಯುವಲ್ ಈ ವಿಚಾರಣಾಧೀನ ಕೈದಿಗಳಿಗೆ ಯಾವ ರೀತಿ ಸೌಲಭ್ಯವನ್ನ ಕೊಡಬೇಕಾಗುತ್ತೆ ನಿಟ್ಟಿನಲ್ಲಿ ಜೈಲಿನ ಮ್ಯಾನ್ಯುವಲ್ ಅನ್ನ ಪಡ್ಕೊಂಡಿದ್ದಾರೆ. ಜೊತೆಲಿ ಅಲ್ಲಿನ ಜೈಲಾಧಿಕಾರಿಗಳು, ಸಿಬ್ಬಂದಿಗಳು ನಟ ದರ್ಶನ್ಗೆ ಯಾವ ರೀತಿ ವ್ಯವಸ್ಥೆಯನ್ನ ಕೊಟ್ಟಿದ್ದೇವೆ, ಮೆಡಿಕಲ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಬ್ಯಾರಕ್ನ ವ್ಯವಸ್ಥೆ ಹೀಗೆಲ್ಲ ಕೊಡಲಾಗುತ್ತೆ, ವಿಚಾರಣಾಧೀನ ಕೈದಿಗಳ ರೀತಿಯಲ್ಲಿ ಅವರನ್ನು ಕೂಡ ನೋಡಲಾಗ್ತಾ ಇದೆ ಅನ್ನೋದಕ್ಕೆ ರಿಪೋರ್ಟ್ ಅನ್ನ ಜೈಲಾಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಪ್ರತಿ ದರ್ಶನ್ನ ಪ್ರತಿ ಮೂವ್ಮೆಂಟ್ ಕೂಡ ಅಲ್ಲಿ ಬಾಡಿ ಓನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತದ್ದಾಗಿರ್ಬೋದು, CC ಕ್ಯಾಮ್ರಾದ ಫುಟೇಜ್ ಆಗಿರ್ಬೋದು,
ಜೊತೆಲಿ ಪ್ರತಿ ಹೆಲ್ತ್ ರಿಪೋರ್ಟ್ ಏನಿದೆ ಅವರು ಬೆಳಿಗ್ಗೆ ಸಂಜೆ ರಿಪೋರ್ಟ್ ಏನ್ ಮಾಡ್ತಾರೆ ಅವೆಲ್ಲ ಹೆಲ್ತ್ ರಿಪೋರ್ಟ್ ಸೇರಿದಂತೆ ನಟ ದರ್ಶನ್ ವಿಚಾರದಲ್ಲಿ ಯಾವ ರೀತಿ ಒಂದು ಜೈಲಧಿಕಾರಿಗಳು ಒಂದು ನಿರ್ಣಯನ ತೆಗೆದುಕೊಂಡು ಅಲ್ಲಿ ಎಲ್ಲ ರೀತಿ ವ್ಯವಸ್ಥೆಯನ್ನ ಪರಿಶೀಲನೆ ಆಗಿದೆ. 18ನೇ ತಾರೀಕು ವರದಿ ಕೂಡ ಸಲ್ಲಿಕೆ ಆಗುತ್ತೆ. ಆ ವರದಿಯಲ್ಲಿ ಏನಿದೆ ಅದನ್ನು ಫಾಲೋ ಅಪ್ ಮಾಡೋ ಗಂಗಾಧರ್. ಮತ್ತೊಂದ್ ಕಡೆ ಈ ದರ್ಶನ್ ಹೆಲ್ತ್ ವಿಷಯವಾಗಿ ಒಂದಿಷ್ಟು ಅಪ್ಡೇಟ್ ಜೈಲಿನ ಒಳಗಿಂದ ಬಂದಿದ್ದು ಅವ್ರಿಗೆ ಮತ್ತೆ ಬೆನ್ನೋವಿನ ಸಮಸ್ಯೆ ಕಾಡ್ತಾ ಇದೆ ಅಂತೇಳಿ, ಹಾಗಾಗಿ ಹೊರಗಡೆ ಎಲ್ಲೂ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗಿಲ್ಲ, ಅಲ್ಲೇ ಜೈಲಿನ ಒಳಗೆ ವೈದ್ಯರಿಂದ ಅವ್ರಿಗೆ ತಪಾಸಣೆ ಮಾಡಿಸಿದ್ದಾರೆ ಅಂತ. ಸೊ ಆ ಅಪ್ಡೇಟ್ ಏನಿದೆ ಸದ್ಯಕ್ಕೆ ಅವ್ರ ಹೆಲ್ತ್ ಕಂಡೀಷನ್ ಬಗ್ಗೆ? ಶ್ರೀಮತಿ ಶೆಟ್ಟಿ, ಪ್ರಮುಖವಾಗಿ ಕಳೆದ 2 ತಿಂಗಳಲ್ಲಿ ಮೊದಲ ಬಾರಿಗೆ ಬೆನ್ನು ನೋವಿನ ಸಮಸ್ಯೆ ಅದ್ರ ಬಗ್ಗೆ ಅವರು ಒಂದು ರಿಪೋರ್ಟ್ ಅನ್ನ ಅಂದ್ರೆ ಅವ್ರ ಜೈಲಧಿಕಾರಿಗಳ ಬಳಿ ಮನವಿಯನ್ನು ಮಾಡಿಕೊಂಡಿದ್ದು. ಅದೇ ರೀತಿಯಾಗಿ ಸಂಜಯ್ ಗಾಂಧಿ ಆಸ್ಪತ್ರೆಯಿಂದ 4 ಮಂದಿ ವೈದ್ಯರನ್ನ ಕರೆಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸವನ್ನ ಮಾಡಿದ ಜೊತೆಗೆ ಅಲ್ಲೂ ಕೂಡ ಜೈಲಿನಲ್ಲೂ ಕೂಡ 5 ಮಂದಿ ವೈದ್ಯರಿದ್ದಾರೆ. ಎಲ್ಲರೂ ಕೂಡ ಆ ಒಂದು ಬೆನ್ನು ನೋವು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪಾಸಣೆಯನ್ನ ಕೊಡಿಸಿರುವಂತದ್ದು. ಈಗ ಹೊರಗಡೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡುವಂತ ಬಗ್ಗೆ ಸದ್ಯಕ್ಕೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ನಿರ್ಣಯವನ್ನ ತೆಗೆದುಕೊಂಡಿಲ್ಲ. ಕೇವಲ ಬೇರೆ ಅಂದ್ರೆ ಆಸ್ಪತ್ರೆಯಿಂದ ಕರೆಸಿ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಿಂದನೇ ವೈದ್ಯರನ್ನ ಕರೆಸಿ ಆ ಜೈಲಿನ ಒಳಗಡೆಯೇ ಅವರಿಗೆ ಫಿಸಿಯೋಥೆರಪಿ ಮಾಡಿಸುವಂತ ಕೆಲಸ ಆಗಿರ್ಬೋದು, ಅಲ್ಲಿಗೆ ಬೇಸಿಕ್ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸವನ್ನ ಈಗ ಜೈಲಧಿಕಾರಿಗಳು ಮಾಡಿರುವಂತದ್ದು. ಈಗ ಮುಂದುವರೆದ ಭಾಗವಾಗಿ ನಿನ್ನೆ ಈ ಬೆನ್ನು ನೋವಿನ ವಿಚಾರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿರುವಂತಹ ಸಾಧ್ಯತೆ ಇರುವಂತದ್ದು. ಆ ಬಗ್ಗೆ ಈಗ ಹಿರಿಯ ಅಧಿಕಾರಿಗಳು ಅವರಿಗೆ ಟ್ರೀಟ್ಮೆಂಟ್ ವಿಚಾರದಲ್ಲಿ ಮತ್ತೆ ಬೇಸಿಕ್ ಅವರ ಬೆನ್ನು ನೋವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅವರು ಒಂದು ಆರ್ಡರ್ ಅನ್ನ ಅವರು ಮಾಡ್ತಾರೆ ಎಂದು ಕೂಡ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಈಗ ಹೆಲ್ತ್ ವಿಚಾರವಾಗಿ ಕೇವಲ ಬೆನ್ನು ನೋವಿನ ಸಮಸ್ಯೆ ವಿಚಾರವಾಗಿ ಫಿಸಿಯೋಥೆರಪಿಯನ್ನ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂತದ್ದು, ತಪಾಸಣೆ ಮಾಡುವಂತ ಕೆಲಸ ಆಗ್ತದೆ. ಬೆಳಗ್ಗೆ ಸಂಜೆ ಕೂಡ ಅವರಿಗೆ ಆರೋಗ್ಯ ತಪಾಸಣೆ ಮಾಡಲಾಗ್ತಾ ಇರುವಂತದ್ದು. ಸದ್ಯ ಈಗ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಆಗಿದೆ. ಆದ್ರೆ ಈಗ ಹೊರಗಡೆ ಅವರಿಗೆ ಬೇರೆ ಕಡೆ ಶಿಫ್ಟ್ ಮಾಡುವಂತದ್ದಾಗಿರ್ಬೋದು ಆಸ್ಪತ್ರೆಗೆ ಅಥವಾ ಬೇರೆ ಕಡೆ ಟ್ರೀಟ್ಮೆಂಟ್ಸ್ ಕೊಡಿಸುವಂತ ಕೆಲಸವನ್ನ ಸದ್ಯಕ್ಕೆ ಮಾಡಿಲ್ಲ. ಜೈಲಿನ ಒಳಗಡೆ ಅವರಿಗೆ ಟ್ರೀಟ್ಮೆಂಟ್ಸ್ ಕೊಡಿಸುವಂತ ಕೆಲಸ ಈಗ ಆಗ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಸುದ್ದಿಯನ್ನು ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಗಟ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.